ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವಥ್ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ಇವತ್ತಿನ ಪಂಚಾಂಗ ಹೇಗಿದೆ, ಗ್ರಹಗತಿಗಳು ಯಾವ ರೀತಿಯಾಗಿದೆ, ಇದರ ಕುರಿತಾಗಿ ಇವತ್ತಿನ ದಿನ ವಿಶೇಷತೆಯಲ್ಲಿ ಕೂಡ ಒಂದು ವಿಶೇಷವಾದಂಥ ವಿಚಾರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಜಿಯವರು ನಮಗೆ ನೀಡ್ತಾರೆ. ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಗುರುಗಳು ಹಾಗೂ ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಆಚಾರ್ಯ ಗುರುಜಿಯವರು. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಜೈ ಶ್ರೀಮನ್ನಾರಾಯಣ. ಇನ್ನು ವೀಕ್ಷಕರೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ತಿಳ್ಕೊಳ್ಳೋಣ. ಗುರುಜಿ, ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿ ಬಗ್ಗೆ ತಿಳಿಸ್ಕೊಡಿ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಜೈ ಶ್ರೀರಾಮ್. ಈ ದಿವಸ 5/5/2024 ಭಾನುವಾರ. ಈ ದಿನದ ಪಂಚಾಂಗವನ್ನು ನಾವು ನೋಡಿದಾಗ ಸಂಕಲ್ಪದ ಮುಖಾಂತರವಾಗಿ ಈ ದಿನದ ಸಂಕಲ್ಪವನ್ನು ನಾನು ಪಂಚಾಂಗವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಓಂ ಶ್ರೀ ಗೋವಿಂದ 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 ಆದ್ಯ ಶ್ರೀಮದ್ಭಗವತೋರ್ಮಹಾಪುರುಷಸ್ಯ ಮಹಾವಿಷ್ಣುವರಾಜ್ಞಯ ಪ್ರವರ್ತಮಾನಸ್ಯ ಆದ್ಯಬ್ರಹ್ಮಣಃ ದ್ವಿತೀಯ ಪ್ರಹರಾರ್ಧೆ ಶ್ರೀ ಶ್ವೇತವರಾಹಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮಪಾದೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೆ ಶಖಾಬ್ದೆ ಮೇರೋರ್ ದಕ್ಷಿಣೆ ಪಾರ್ಶ್ವೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಅಸ್ಯ ಪ್ರಭವಾದಿ ಸೃಷ್ಟಿ ಸಂವತ್ಸರಾನ ಮಧ್ಯೆ ಮಂಗಳಕರ ಶ್ರೀ ಕ್ರೋಧಿನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷದ ದ್ವಾದಶಿ ತಿಥಿ. ಈ ದಿವಸ ದ್ವಾದಶಿ ತಿಥಿ 3:25 ಇರುತ್ತದೆ. ನಂತರ ತ್ರಯೋದಶಿ ತಿಥಿ, ಉತ್ತರಾಭಾದ್ರ ನಕ್ಷತ್ರ ಈ ದಿವಸ. ಅದೇ ರೀತಿ ವಿಷ್ಕಂಭ ಯೋಗ, ತೈತಲಕರಣ. ಈ ದಿನದ ಸೂರ್ಯೋದಯ ನಾವು ನೋಡಿದಾಗ ಬೆಳಿಗ್ಗೆ 5:57 ಸೂರ್ಯೋದಯ ಆಗುತ್ತೆ. ತದನಂತರ ಸೂರ್ಯಾಸ್ತಮ ಬಂದು ಸಂಜೆ 6:35 ಸೂರ್ಯಾಸ್ತಮ ಆಗುತ್ತೆ. ಈ ದಿನದ ಶುಭ ಸಮಯ ನಾವು ನೋಡಿದಾಗ ಮಧ್ಯಾಹ್ನ 3:35 5:02 ಶುಭ ಸಮಯ ಆಗಿರುತ್ತೆ. ಅದೇ ರೀತಿ ಈ ದಿನ ದುರ್ಮುಹೂರ್ತವನ್ನು ನಾವು ನೋಡಿದಾಗ ಸಂಜೆ 4:25 5:13 ದುರ್ಮುಹೂರ್ತ ಈ ದಿನ ಇರುತ್ತೆ. ಅದೇ ರೀತಿ ಈ ದಿವಸ ಅಮೃತಗಳಿಗೆ ನಾವು ನೋಡಿದಾಗ ರಾತ್ರಿ 1:44 3:14 ಅಮೃತ ಯೋಗ ಇರುತ್ತೆ. ಅದೇ ರೀತಿ ಯೋಗ ನೋಡಿದಾಗ ಸ್ಥಿರಯೋಗ, ಕಾರ್ಯಲಾಭ ಈ ದಿವಸ. ಹಾಗೆ ನೋಡಿ, ಈ ದಿವಸ ರಾಹುಕಾಲ ನಾವು ನೋಡಿದಾಗ ಸಂಜೆ 5:04 6:38 ರಾಹುಕಾಲ ಇರುತ್ತೆ. ಗುಳಿಕ ಕಾಲ ಮಧ್ಯಾಹ್ನ 3:29 5:04 ಗುಳಿಕ ಕಾಲ ಆಗಿರುತ್ತೆ. ಅದೇ ರೀತಿ ಯಮಗಂಡ ಕಾಲ ಮಧ್ಯಾಹ್ನ 12:20 1:55 ಯಮಗಂಡ ಕಾಲ ಕೂಡ ಇವತ್ತಿರುವಂಥದ್ದು. ಅದೇ ರೀತಿ ನೋಡಿ, ಈ ದಿವಸದ ವಿಶೇಷ ನೋಡಿದಾಗ ಪ್ರದೋಷವ್ರತ ಈ ದಿವಸ ಇರತಕ್ಕಂಥದ್ದು ಶುಭವಾಗಿದೆ. ಇನ್ನು ವೀಕ್ಷಕರೇ, ಇವತ್ತಿನ ದಿನ ವಿಶೇಷತೆಯಲ್ಲಿ ಒಂದು ಹೊಸ ವಿಚಾರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಜಿಯವರು ನಮಗೆ ನೀಡ್ತಾ ಇದ್ದಾರೆ. ವಿದ್ಯಾಭ್ಯಾಸ ಯೋಗದ ಕುರಿತಾಗಿ ನಾವು ತಿಳ್ಕೊಳ್ಳೋಣ. ವಿದ್ಯಾಭ್ಯಾಸ ಯೋಗ ಅಂದರೆ ಏನು, ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಹೊಂದಿದ್ರೆ ಯಾವ ರಾಶಿಯವರು ಹಿನ್ನಡೆಯನ್ನು ಹೊಂದುತ್ತಾರೆ, ಯಾವ ನಕ್ಷತ್ರದವರು ಹಿನ್ನಡೆಯನ್ನು ಹೊಂದುತ್ತಾರೆ, ಇದಕ್ಕೆ ಪರಿಹಾರಗಳೇನು ಅನ್ನೋದನ್ನ ಗುರುಜಿಯವರು ತಿಳಿಸ್ಕೊಡ್ತಾರೆ. ವಿದ್ಯಾಭ್ಯಾಸ ಅಂತ ಬಂದಾಗ ತಂದೆ ತಾಯಿಗಳು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತುಂಬ ಪರಿಣಾಮ ಬೀಳುವಂಥದ್ದು ಮಕ್ಕಳಿಗಾಗಿರುತ್ತೆ. ಕೆಲವರಿಗೆ ಯಾವುದೋ ವೈದ್ಯಕೀಯ ಆಗ್ಬೋದು, ಇಲ್ಲ ಇಂಜಿನಿಯರಿಂಗ್ ಆಗ್ಬೋದು. ಕೆಲವರಿಗೆ ಒಂದು ಆಸಕ್ತಿ ಇದ್ದಾಗ ತಂದೆ ತಾಯಿಗಳಿಗೆ ಬೇರೆ ಆಸಕ್ತಿಯನ್ನು ನಾವು ನೋಡ್ತಾ ಇದ್ದೇವೆ, ಬೇರೆ ಆಸಕ್ತಿ ಇರುತ್ತೆ ಅವ್ರಿಗೆ. ಅದರಲ್ಲಿ ಆ ಒಂದು ವಿದ್ಯೆಯಲ್ಲಿ ಅವ್ರಿಗೆ ಏನೂ ತಲೆಗೆ ಹೋಗಲಿಲ್ಲ ಅಂದರೂ ಕೂಡ ತಂದೆ ತಾಯಿಗಳು ಅವರಿಗೆ ಎಷ್ಟೋ ಕನಸುಗಳಿಂದ ಒಬ್ಬೊಬ್ಬರಿಗೆ ಇರುತ್ತೆ. ಅವರು ಏನೋ ಇಂಜಿನಿಯರಿಂಗ್ ಮಾಡಬೇಕಂತ ಇರುತ್ತೆ, ಇಲ್ಲ ಅಂದರೆ ಏನೋ ವೈದ್ಯಕೀಯವಾಗಿ ಇರ್ಬೋದು, ಇಲ್ಲ ಅಂದರೆ ಇವರು ಪೊಲೀಸ್ ವೃತ್ತಿ ಆಗುವುದು. ಈ ಥರ ನಾನಾ ವಿಧವಾದ ವೃತ್ತಿ ಜೀವನ ಮಾಡಲಿ ಅಂತ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ತುಂಬ ಯಥೇಚ್ಛವಾದ ಒತ್ತಡವನ್ನು ಮಕ್ಕಳಿಗೆ ನೀಡುವಂಥದ್ದು ಇರುತ್ತೆ. ಆದರೆ ನಾವು ಜಾತಕದಲ್ಲಿ ನೋಡಿದಾಗ ಯಾವ ಜಾತಕದಲ್ಲಿ, ಯಾವ ಲಗ್ನದಲ್ಲಿ, ಯಾವ ರಾಶಿಗಳಿದ್ದಾಗ ಯಾವ ರೀತಿ, ಯಾವ ಒಂದು ವಿದ್ಯಾಭ್ಯಾಸದಲ್ಲಿ ಆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂದುವರೆದಾಗ ಅವರಿಗೆ ಉನ್ನತವಾದಂತಹ ಒಂದು ಉದ್ಯೋಗ ಸಿಗ್ಬೋದು, ಇಲ್ಲ ಆ ಒಂದು ವಿದ್ಯಾಭ್ಯಾಸದಲ್ಲಿ ಅವರು ಉನ್ನತ ಮಟ್ಟಕ್ಕೆ ಹೋಗುವಂಥದ್ದು ನಾವು
ನೋಡ್ಬೋದಾಗಿರುತ್ತೆ. ಹಾಗಾಗಿ ಯಾವ ನಕ್ಷತ್ರಗಳು ಯಾವ ರಾಶಿಗಳಲ್ಲಿ ಯಾವ ಒಂದು ಜಾತಕ ನಾವು ನೋಡಿದಾಗ ನಮಗೆ ಅದರಲ್ಲಿ ಪರಿಹಾರ ಕೂಡ ನಾವು ನೋಡ್ಬೋದಾಗಿದೆ. ಅದೇ ರೀತಿ ಯಾವ ಒಂದು ವಿದ್ಯಾಭ್ಯಾಸ ಅವರು ಮಾಡಿದಾಗ ಅದರಲ್ಲಿ ಇನ್ನೂ ಮುಂದೆ ವರಿಬಹುದು ಅನ್ನೋದನ್ನು ಕೂಡ ನಾವು ನೋಡ್ಬೋದಾಗಿದೆ. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಗುರೂಜಿಯವರು ನಮಗೆ ನೀಡ್ತಾ ಬರ್ತಾ ಇದ್ದಾರೆ. ವಿದ್ಯಾಭ್ಯಾಸ ಯೋಗದ ಕುರಿತಾಗಿ ಇವತ್ತಿನ ದಿನ ವಿಶೇಷತೆಯಲ್ಲಿ ತಿಳ್ಕೊಳ್ತಾ ಇದ್ದೀವಿ. ತಂದೆ ತಾಯಿಯಂದಿರಿಗೆ ಒಂದು ಬಿಗ್ ಕ್ವೆಶನ್ ಅಂತಾನೆ ಆಗಿರ್ಬೋದು. ಅಂದರೆ ಯಾವ ಕೋರ್ಸ್ಗೆ ನನ್ನ ಮಕ್ಕಳು ಹೋದರೆ ಅದರಲ್ಲಿ ಏಳಿಗೆಯನ್ನು ಪಡ್ಕೊಳ್ಬಹುದು, ಯಾವ ಕೋರ್ಸ್ ಸೂಟಬಲ್ ಆಗುತ್ತೆ ಅನ್ನುವಂಥದ್ದು ತಂದೆ ತಾಯಿಯವರಿಗೂ ಇರುತ್ತೆ, ಜೊತೆಗೆ ಮಕ್ಕಳಲ್ಲಿಗೂ ಕೂಡ ಈ ರೀತಿಯಾದಂಥ ಗೊಂದಲಗಳಿರುತ್ತೆ. ರಾಶಿ ಪ್ರಕಾರವಾಗಿ ಅಥವಾ ನಕ್ಷತ್ರದ ಪ್ರಕಾರವಾಗಿ ನಿಮಗೆ ಹೋಲುವಂತಹ ಕೋರ್ಸ್ ಯಾವುದು ಅಂತ ಗುರೂಜಿಯವರು ನಿಮಗೆ ಹೇಳ್ತಾರೆ. ಗುರೂಜಿ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿ ನೋಡಿ. ಎಲ್ಲರಿಗೂ ಕೂಡ ವಿಶೇಷವಾಗಿ ಸಾಮಾನ್ಯವಾಗಿ ಕಾಡುವಂತಹ ಪ್ರಶ್ನೆ ಅಂದ್ರೆ ವಿಶೇಷ ಇದು ವಿದ್ಯಾಭ್ಯಾಸದ ಮಕ್ಕಳಲ್ಲಿ. ಕೆಲವರು ಅವರೇನು ತಂದೆ ತಾಯಿಗಳು ಅವರೇನು ಸಾಧನೆ ಮಾಡೋಕ್ಕಾಗಿರಲ್ಲ, ಅದನ್ನು ಮಕ್ಕಳಲ್ಲಿ ಕಾಣಬೇಕು ಅಂತ ಎಲ್ಲ ಪೇರೆಂಟ್ಸ್ ಆಗ್ಬೋದು, ಅವ್ರ ತಂದೆ ತಾಯಿಗಳಾಗ್ಬೋದು, ಎಲ್ಲರೂ ಕೂಡ ಆ ಕನಸು ಕಾಣುವಂಥದ್ದು ಇದ್ದೇ ಸಾಮಾನ್ಯವಾಗಿರುತ್ತೆ. ಹಾಗಾಗಿ ನೋಡಿ, ಜನ್ಮಕುಂಡಲಿಯಲ್ಲಿ 4ನೇ ಮನೆಯಲ್ಲಿ ಶುಕ್ರ ಬುಧ ಇದ್ದಾಗ ಸಂಗೀತ ಕಲೆ, ಚಿತ್ರಕಲೆ, ಫ್ಯಾಷನ್ ಡಿಸೈನಿಂಗು, ಬ್ಯೂಟಿಷಿಯನ್ನು, ಸಿವಿಲ್ ಇಂಜಿನಿಯರಿಂಗ್ ಈ ರೀತಿ ಒಂದು ಕೆಲಸಗಳನ್ನು ಆ ಜನ್ಮಕುಂಡಲಿ 4ನೇ ಸ್ಥಾನದಲ್ಲಿ ಶುಕ್ರ ಅಥವಾ ಬುಧ ಇದ್ದಾಗ ಮಾಡಬಹುದಾಗುತ್ತೆ. ಅದೇ ರೀತಿ ಜಾತಕದಲ್ಲಿ 4ನೇ ಮನೆಯಲ್ಲಿ ರವಿ ಗ್ರಹ ಬಲಾಢ್ಯನಾಗಿದ್ದರೆ ನೋಡಿ, ರವಿ ಗ್ರಹ 4ನೇ ಮನೆಯಲ್ಲಿ ಬಲಾಢ್ಯನಾಗಿದ್ದಾಗ IAS ಅವ್ರಿಗೆ IAS ಓದಬೇಕು ಅಂದ್ಕೊಂಡಿರೋರು, IPS ಮಾಡಬೇಕಾಗಿರೋರು, ಇಲ್ಲ KAS ನಾವು ಮಾಡ್ಬೋದು ಅಂತ ಇದ್ದಾಗ ಅವರು ಜಾತಕದಲ್ಲಿ ಅವ್ರು ನೋಡ್ಕೋಬೇಕಾಗುತ್ತೆ. 4ನೇ ಮನೆಯಲ್ಲಿ ರವಿ ಗ್ರಹ ಬಲಾಢ್ಯನಾಗಿದ್ದಾಗ ಈ IAS IPS ಮಾಡಬಹುದಾಗಿದೆ. ಅದೇ ರೀತಿ ದಶಮ ಸ್ಥಾನದಲ್ಲಿ ಬುಧ ಆದಿತ್ಯ ಯೋಗ ಇದ್ದಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ಗಳಂಥದ್ದು, ಸ್ವಂತ ಬಿಸ್ನೆಸ್ ಮಾಡುವವರಿಗೆ ಹೆಚ್ಚು ಒಲವು ಕೊಡ್ತಾರೆ. ನೋಡಿ, ದಶಮ ಸ್ಥಾನದಲ್ಲಿ ಬುಧ ಆದಿತ್ಯ ಯೋಗ ಇದ್ದಾಗ ನೋಡಿ, ಸ್ವಂತ ಬಿಸ್ನೆಸ್ ಯಾರಾದರೂ ಈ ಸ್ವಂತ ಬಿಸ್ನೆಸ್ ಮಾಡುವಂಥವ್ರು, ಅದೇ ರೀತಿ ಈವೆಂಟ್ ಮ್ಯಾನೇಜ್ಮೆಂಟ್ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಇವ್ರಿಗೆ ಹೆಚ್ಚು ಒಲವನ್ನು ಕೊಡುವಂಥದ್ದಿರುತ್ತೆ. ಅದೇ ರೀತಿ ನೋಡಿ, ಗುರುಗ್ರಹ 4ನೇ ಸ್ವಕ್ಷೇತ್ರ ಅಥವಾ ಉಚ್ಚ ಸ್ಥಾನದಲ್ಲಿ ಇದ್ದಾಗ BA ಟೀಚಿಂಗ್ ವೃತ್ತಿಯನ್ನು ಅವರು ಮಾಡಬಹುದಾಗುತ್ತೆ. ನೋಡಿ, ಟೀಚಿಂಗ್ ವೃತ್ತಿಯನ್ನು BA ಮಾಡುವುದಾಗಲಿ, ಇಲ್ಲಾಂದರೆ ಒಂದು ಲೆಕ್ಚರ್ಗಳಾಗ್ಬೋದು, ಟೀಚರ್ಗಳಾಗುವಂಥ ವೃತ್ತಿಯನ್ನು ಮಾಡುವುದಾಗಿದೆ. ಅದೇ ರೀತಿ ನೋಡಿ, ಬುಧ ಗ್ರಹ 4ನೇ ಸ್ವಕ್ಷೇತ್ರದಲ್ಲಿದ್ದಾಗ ಅಥವಾ ಉಚ್ಚ ಸ್ಥಾನದಲ್ಲಿದ್ದಾಗ ಬುಧ ಗ್ರಹವು ಅಕೌಂಟ್ಸ್ CA ಮಾಡುವವ್ರಿಗೆ, ಅಕೌಂಟ್ಸ್ಗೆ ಈ BCom ಮಾಡುವವರು, ಈ ಸಂಖ್ಯಾಶಾಸ್ತ್ರ ಮಾಡುವವರು, ಈ ಸಂಬಂಧಪಟ್ಟಂಥವ್ರಿಗೆ ಆ ಸಬ್ಜೆಕ್ಟ್ ಆಯ್ಕೆ ಮಾಡಿಕೊಂಡಾಗ ಅವರಿಗೆ ಉತ್ತಮ ಫಲಗಳನ್ನು ಕೊಡುವಂಥದ್ದಿರುತ್ತೆ. ಅದೇ ರೀತಿ ನೋಡಿ, ಕುಜಗ್ರಹ 4ನೇ ಮನೆ ಅಥವಾ ಸ್ವಕ್ಷೇತ್ರ ಅಥವಾ ಕುಜ ಬುಧ ಯುತಿ ಇದ್ದರೆ ಪತ್ರಿಕೋದ್ಯಮ ನೋಡಿ, ಪತ್ರಿಕೋದ್ಯಮದವರಿಗೆ ಆ ಕುಜ ಅಥವಾ ಬುಧ ಯುತಿ ಇದ್ದಾಗ ಪತ್ರಿಕೋದ್ಯಮ ಕೋರ್ಸ್ ಮಾಡುವವರು, ಮತ್ತು ಎಲೆಕ್ಟ್ರಾನಿಕ್ಸು, ಸಾಫ್ಟ್ವೇರ್ಸು, ಕೇಂದ್ರ ತ್ರಿಕೋನಗಳಲ್ಲಿ ರವಿ ಶುಕ್ರ ಯುತಿ ಉಂಟಾದಲ್ಲಿ ಮೆಡಿಕಲ್ ವೃತ್ತಿಯನ್ನು ಕೂಡ ಇವರು ಆಯ್ಕೆ ಮಾಡ್ಕೊಳ್ಬೋದಾಗಿದೆ. ಅದೇ ರೀತಿ ಮಿಥುನ, ಕಟಕ, ಸಿಂಹ, ಕನ್ಯಾ ಈ ತುಲಾ ಮತ್ತು ಕುಂಭ ಲಗ್ನಗಳಲ್ಲಿ ಜನಿಸಿದವರು ವಾಣಿಜ್ಯ ಕ್ಷೇತ್ರಗಳಲ್ಲಿ ಉತ್ತಮ ಅಭಿವೃದ್ಧಿಯನ್ನು ಹೊಂದಂತೂ ನಾವು ನೋಡ್ತಾ ಇದ್ದೇವೆ. ಮಿಥುನ ರಾಶಿ ಅಥವಾ ಕಟಕ ರಾಶಿಯವರು ತುಲಾ ಮತ್ತು ಕುಂಭ ಲಗ್ನದಲ್ಲಿ ಜನಿಸಿದಾಗ ವಾಣಿಜ್ಯ ಕ್ಷೇತ್ರಗಳಾಗ್ಬೋದು, ಅಥವಾ ಇದಕ್ಕೆ ಬುಧ ಮತ್ತು ಶುಕ್ರ ಶನಿ ಗ್ರಹಗಳು ಬಲಿಷ್ಠನಾಗಿರಬೇಕಾಗುತ್ತೆ. ಅಂಥವರು ವಾಣಿಜ್ಯ ಕ್ಷೇತ್ರದಲ್ಲಿ ತುಂಬ ಉತ್ತಮವಾದಂತಹ ಏಳಿಗೆಯನ್ನು ಪಡೆಯಬಹುದಾಗಿದೆ. ಅದೇ ರೀತಿ ನೋಡಿ, ರಾಹು ಬಂದು ಕಂಪ್ಯೂಟರ್ ವಿಜ್ಞಾನ ಮತ್ತು ತರ್ಕಶಾಸ್ತ್ರ, ರಾಜಕೀಯದ ಬಗ್ಗೆ ಹೆಚ್ಚು ಒಲವು ಇರುತ್ತಾರೆ. ರಾಹುಗ್ರಹ ಜಾತಕದಲ್ಲಿ ಆ ಲಗ್ನದಲ್ಲಿ ಇದ್ದಾಗ ಕಂಪ್ಯೂಟರ್ ವಿಜ್ಞಾನ ಆಗ್ಬೋದು, ಅಥವಾ ತರ್ಕಶಾಸ್ತ್ರ ವಿಜ್ಞಾನ ಆಗ್ಬೋದು, ಅಥವಾ ರಾಜಕೀಯದಲ್ಲಾಗ್ಬೋದು ಒಲವು ಹೆಚ್ಚು ಇರುತ್ತದೆ. ಅದೇ ರೀತಿ ಕೇತು ನಾವು ನೋಡಿದಾಗ ಆಧ್ಯಾತ್ಮಿಕ, ಯಂತ್ರ, ಮಂತ್ರ, ತಂತ್ರ, ವೈಜ್ಞಾನಿಕ ಸಂಶೋಧನೆಗಳ ಬಗ್ಗೆ ಒಲವು ಹೆಚ್ಚಾಗಿರುತ್ತೆ. ಈ ಕೇತು ಗ್ರಹ ನಾವು ನೋಡಿದಾಗ ಆಧ್ಯಾತ್ಮಿಕಗಳು ನೋಡಿ, ಯಾವ ಪೂಜೆ ಮಾಡುವಂಥದ್ದು, ಮತ್ತು ವೈಜ್ಞಾನಿಕ ಸಂಶೋಧನೆಗಳು ಮಾಡುವಂಥದ್ದು, ಹೊಸ ಪ್ರಯತ್ನಗಳು ಮಾಡುವಂಥದ್ದು ಈ ಕೇತು ಗ್ರಹವನ್ನು ನಾವು ನೋಡ್ಬೋದಾಗಿದೆ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಗುರೂಜಿಯವರು ನೀಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಚಾರ್ಯ ಗುರೂಜಿಯವರು ನಮ್ಮೊಟ್ಟಿಗೆ ಇದ್ದಾರೆ. ಇನ್ನು ಗುರೂಜಿಯವ್ರನ್ನ ನೀವು ನೇರವಾಗಿ ಭೇಟಿ ಆಗಬೇಕು, ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅನ್ನುವಂಥವ್ರು TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ನೇರವಾಗಿ ಗುರೂಜಿಯವ್ರನ್ನ ಭೇಟಿಯಾಗಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳನ್ನು ನೀವು ಕಂಡುಕೊಳ್ಬಹುದಾಗಿದೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಗುರೂಜಿಯವರು ನಮಗೆ ನೀಡ್ತಾ ಇದ್ದಾರೆ. ಪಂಚಾಂಗ ಹೇಗಿದೆ, ಇವತ್ತಿನ ಗ್ರಹಗತಿ ಹೇಗಿದೆ ಅನ್ನೋದನ್ನು ತಿಳ್ಕೊಂಡ್ವಿ. ಜೊತೆಗೆ ವಿದ್ಯಾಭ್ಯಾಸದಲ್ಲಿ ತೊಡಕುಗಳು ಉಂಟಾದರೆ, ಅಡೆಚಣೆಗಳು ಉಂಟಾದರೆ
ಯಾವ ರೀತಿ ಪರಿಹಾರ ಮಾರ್ಗಗಳನ್ನು ನೀವು ಅನುಸರಿಸಬೇಕಾಗತ್ತೆ, ನಿಮಗೆ ಯಾವ ರೀತಿಯಾದಂಥ ಕೋರ್ಸ್ ತಗೊಂಡ್ರೆ ಅದು ಸೂಟೇಬಲ್ ಆಗತ್ತೆ, ನಿಮ್ಮ ಜೀವನದ ಗುರಿಯನ್ನು ಹೇಗೆ ಮುಟ್ಟಬಹುದು, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರೂಜಿಯವರು ನಮಗೆ ನೀಡ್ತಾ ಬರ್ತಿದ್ದಾರೆ. ಇನ್ನು ವೀಕ್ಷಕರೇ, ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ಯಾವ ರಾಶಿಯವರಿಗೆ ಶುಭವಿದೆ, ಯಾರಿಗೆ ಅಶುಭವಿದೆ, ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೀವು ಹೇಗೆ ಅನುಸರಿಸಬೇಕಾಗತ್ತೆ, ಇದ್ರ ಕುರಿತಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ನೀಡೋದು ಬಾಕಿ ಇದೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಆಚಾರ್ಯ ಗುರೂಜಿಯವರು ನಮ್ಮೊಟ್ಟಿಗೆ ಇದ್ದಾರೆ. ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಪಂಚಾಂಗ ಮತ್ತು ಗ್ರಹಗತಿ ಯಾವ ರೀತಿಯಾಗಿದೆ, ಹಾಗೆ ವಿದ್ಯಾಭ್ಯಾಸದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಾವು ಪಡ್ಕೊಂಡಿದ್ದಾಯಿತು. ಈಗ 12 ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಸೊ ಮೇಷರಾಶಿಯ ರಾಶಿ ಭವಿಷ್ಯ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಗುರೂಜಿ, ಮೊದಲನೇ ರಾಶಿ ಮೇಷರಾಶಿ ಕುರಿತಾಗಿ ನೋಡಿ. ಈ ದಿವಸ ಮೇಷರಾಶಿಯವರಿಗೆ ಕಚೇರಿ ಕೆಲಸಗಳಲ್ಲಿ, ಕಚೇರಿಯ ಕೆಲಸ ಕಾರ್ಯಗಳಲ್ಲಿ ಮೇಲಾಧಿಕಾರಿಗಳಿಂದ ಕಿರಿಕಿರಿ ಇರುತ್ತದೆ. ಎಲ್ಲರೂ ಕೂಡ ನೋಡ್ಕೋಬೇಕಾಗುತ್ತೆ. ಮೇಷರಾಶಿಯವರಿಗೆ ನೀವು ಮಾಡುವ ಆ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಮೇಲಾಧಿಕಾರಿಗಳಿಂದ ಕಿರಿಕಿರಿ ಇರುವುದನ್ನು ಈ ದಿವಸ ನಾವು ನೋಡ್ಬೋದಾಗಿದೆ. ಅದೇ ರೀತಿ ಅಪರಿಚಿತರ ಬಗ್ಗೆ ಎಚ್ಚರ ವಹಿಸುವುದು ತುಂಬ ವಿಶೇಷ ಆಗಿರುತ್ತೆ. ಅಪರಿಚಿತರ ಬಗ್ಗೆ ಸ್ವಲ್ಪ ವಿಶೇಷ ಕಾಳಜಿಯನ್ನು ನೀವು ವಹಿಸಬೇಕಾಗುತ್ತೆ. ಅದೇ ರೀತಿ ಕುಟುಂಬದಲ್ಲಿ ನೆಮ್ಮದಿ ಕೂಡ ಈ ದಿವಸ ಇರುವಂಥದ್ದು ನಾವು ನೋಡ್ಬೋದಾಗಿದೆ. ಮೇಷರಾಶಿಯವರಿಗೆ ಈ ದಿವಸ ಕುಟುಂಬದಲ್ಲಿ ನೆಮ್ಮದಿ ಕೂಡ ಇರುತ್ತೆ. ಅದೇ ರೀತಿ ಅಪರಿಚಿತರಿಂದ ತುಂಬ ಎಚ್ಚರವಾಗಿರಿ. ನಿಮ್ಮ ಕೆಲಸ ಕಾರ್ಯಗಳು ಕೂಡ ಮೇಲಾಧಿಕಾರಿಯಿಂದ ಕಿರಿಕಿರಿ ಉಂಟಾದರೂ ಕೂಡ ನೀವು ಏನು ತಲೆ ಕೆಡಿಸ್ಕೊಳ್ದಿರ ಆರಾಮಾಗಿ ಈ ದಿವಸವನ್ನು ಕಳೆದಾಗ ನಿಮಗೆ ನೆಮ್ಮದಿಯಿಂದ, ಕುಟುಂಬದಲ್ಲಿ ಕೂಡ ಈ ದಿವಸ ನೆಮ್ಮದಿಯಿಂದ ಕೂಡ ಇರ್ತೀರಾ. ಹಾಗಾಗಿ ಶುಭವಾಗಿದೆ, ಒಳ್ಳೆಯದಾಗಲಿ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ಗುರುಗಳೇ, ವೃಷಭ ರಾಶಿ ಕುರಿತಾಗಿ ಈ ದಿನದ ವೃಷಭ ರಾಶಿ ನಾವು ನೋಡಿದಾಗ, ವೃಷಭ ರಾಶಿ ಸಣ್ಣ ಪುಟ್ಟ ವಿಷಯಗಳ ಮೇಲೆ ನಿಗಾ ವಹಿಸಿ ನೀವೇನೇ ಕೆಲಸ ಮಾಡಿದ್ರೂ ಕೂಡ ಸಣ್ಣ ಪುಟ್ಟ ವಿಷಯಗಳು ಕೂಡ ಇವತ್ತು ನೀವು ನಿಗಾ ವಹಿಸಬೇಕಾಗುತ್ತೆ. ಸೂಕ್ಷ್ಮವಾಗಿ ಅದನ್ನೆಲ್ಲವೂ ಕೂಡ ನೀವು ಗಮನಿಸಿದಾಗ ಈ ದಿವಸ ಒಳ್ಳೆಯದಾಗುವಂಥದ್ದಿದೆ. ಉದ್ಯೋಗ ಕ್ಷೇತ್ರಗಳಲ್ಲಿ ಸ್ವಲ್ಪ ಕಿರಿಕಿರಿ ಇದ್ದರೂ ಕೂಡ ಈ ದಿವಸ ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಏನು ಕಿರಿಕಿರಿ ಅನುಭವ ಇದ್ದರೂ ಕೂಡ ನೀವು ಅದನ್ನು ವಿಶೇಷವಾದಂತಹ ಒಂದು ನಿಮ್ಮ ಚಾಣಾಕ್ಷ ಬುದ್ಧಿಯಿಂದ ಮಾಡಿದಾಗ ಕೆಲವೂ ಕೂಡ ಶುಭವಾಗುವಂಥದ್ದಿದೆ. ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಈ ದಿವಸ ಲಾಭದಾಯಕ ಇದೆ. ನೋಡಿ, ವೃಷಭ ರಾಶಿಯವರು ಏನಾದರೂ ರಿಯಲ್ ಎಸ್ಟೇಟಲ್ಲಿ ಈ ದಿವಸ ಹೂಡಿಕೆ ಮಾಡುವಂಥದ್ದಾಗಲಿ, ಇಲ್ಲ ಏನಾದರೂ ಒಂದು ಭೂಮಿ ತೊಗೊಳೋದಾಗಲಿ, ಒಂದು ಮನೆ ಕಟ್ಟಿ ಏನೋ ಒಂದು ವಿಚಾರ ಮಾತಾಡೋದಾದರೂ ಕೂಡ ಇವತ್ತು ಮಾಡಿದಾಗ ನಿಮ್ಗೆ ಹೆಚ್ಚು ಲಾಭ ಆಗುವಂಥದ್ದು ಈ ದಿವಸ ವೃಷಭ ರಾಶಿಯವರಿಗೆ ಕಂಡು ಬಂದಿದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಯಾವ ರೀತಿಯಾಗಿದೆ, ಈ ರಾಶಿಯವರಿಗೆ ಯಾವ ರೀತಿಯಾಗಿ ಫಲಾನುಫಲಗಳಿವೆ ತಿಳ್ಕೊಳ್ಳೋಣ. ಗುರುಜಿ, ಮಿಥುನ ರಾಶಿ ಕುರಿತಾಗಿ ಮಿಥುನ ರಾಶಿಯವರಿಗೆ ನಾವು ಈ ದಿವಸ ನೋಡಿದಾಗ ನೋಡಿ, ಮಿಥುನ ರಾಶಿಯವರಿಗೆ ನಿಮ್ಮ ವ್ಯಾಪಾರ, ಸ್ವಂತ ಕೆಲಸದ ಯೋಜನೆಗಳ ಚಾಲನೆ ದೊರೆಯುವುದು. ಏನಾದರೂ ನೀವು ವ್ಯಾಪಾರ ಮಾಡುವಂಥವ್ರು, ಇಲ್ಲ ಹೊಸದಾಗಿ ಇವತ್ತು ಕೆಲಸ ನಾವು ಪ್ರಾರಂಭ ಮಾಡೋಣ ಅಂದ್ಕೊಂಡಿದ್ದರೆ ಈ ದಿವಸ ಮಾಡಿದ್ರೆ ನಿಮಗೆ ಒಳ್ಳೆಯದು, ಶುಭ ಫಲವನ್ನು ಮಿಥುನ ರಾಶಿಯವರಿಗೆ ಕಾಣ್ತಾ ಇದ್ದೇವೆ. ಅದೇ ರೀತಿ ನೋಡಿ, ಕೋರ್ಟು ಕಚೇರಿ ಕೆಲಸಗಳಲ್ಲಿ ಸರಾಗವಾಗಿ ನಡೆಯುವುದು. ಕೋರ್ಟಲ್ಲಿ ಇಲ್ಲ ಕಚೇರಿಗಳಲ್ಲಿ ಏನಾದರೂ ಕೆಲಸಗಳಿದ್ದಾಗ, ಈ ಗೌರ್ಮೆಂಟ್ ಕಚೇರಿಗಳಾಗ್ಬೋದು, ಇಲ್ಲ ಕೋರ್ಟ್ಗಳಲ್ಲಾಗ್ಬೋದು, ಏನಾದರೂ ನಿಮಗೆ ಅಡೆತಡೆಗಳಿದ್ದಾಗ ಈ ದಿವಸ ಸ್ವಲ್ಪ ಸರಾಗವಾಗಿ ಆ ಕೆಲಸಗಳು ನಡೆಯುವಂಥದ್ದು ಮಿಥುನ ರಾಶಿಯವರಿಗೆ ಈ ದಿವಸ ನಾವು ನೋಡ್ಬೋದಾಗಿದೆ. ಇನ್ನು 4ನೇ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಾನುಫಲಗಳಿವೆ ಗುರುಜಿ, ತಿಳಿಸ್ಕೊಡಿ. ನೋಡಿ, ಕಟಕ ರಾಶಿಯವರು ನಾವು ನೋಡಿದಾಗ ವೃತ್ತಿ ರಂಗದಲ್ಲಿ ಗೊಂದಲಗಳಿಂದ ಮಾನಸಿಕ ಸ್ಥಿತಿ ಏರುಪೇರುವನ್ನು ಇವತ್ತು ನಾವು ಕಾಣಬಹುದು. ನೀವು ಮಾಡುವ ವೃತ್ತಿರಂಗ ಯಾವುದೇ ಕೆಲಸದಲ್ಲಿರಿ, ಕಟಕ ರಾಶಿಯವರಿಗೆ ಇವತ್ತು ನೋಡಿ ಗೊಂದಲಗಳು ಸಾಮಾನ್ಯವಾಗಿ ಈ ಮಾನಸಿಕವಾಗಿ ನಮಗೆ ಏರುಪೇರಾಗುವಂಥದ್ದು, ಏನೇ ಗೊಂದಲಗಳಿದ್ದಾಗ ಬರುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿ ವ್ಯವಹಾರಗಳಲ್ಲಿ ಚೇತರಿಕೆ ಕಂಡು ಬರುವುದನ್ನು ಕೂಡ ಕಟಕ ರಾಶಿಯವರಿಗೆ ನಾವು ನೋಡ್ಕೊಂಡಿದ್ದೇವೆ. ಅದೇ ರೀತಿ ನೋಡಿ, ಕಟಕ ರಾಶಿಯವರು ಇವತ್ತು ಏನೇ ನೀವು ವ್ಯಾಪಾರ ಆಗ್ಬೋದು, ನಿಮ್ಮ ಉದ್ಯೋಗದಲ್ಲಾಗ್ಬೋದು, ಇವತ್ತು ಸ್ವಲ್ಪ ಚೇತರಿಕೆ ಕಾಣ್ತೀರಾ, ಒಳ್ಳೆ ಉತ್ತಮವಾದ ಲಾಭ ಇದೆ. ನೀವು ಇವತ್ತು ಏನೇ ಕೆಲಸ ಮಾಡಬೇಕು ಅಂದ್ಕೊಂಡಿದ್ರು ಕೂಡ ಕಟಕ ರಾಶಿಯವ್ರಿಗೆ ಮಾಡೋದು ತುಂಬ ಒಳ್ಳೆಯದಂತ ಕಾಣ್ತಾ ಇದೆ. ಇನ್ನು ಮುಂದಿನ ರಾಶಿ ಸಿಂಹ ರಾಶಿ ಯಾವ ರೀತಿಯಾಗಿದೆ, ಫಲಾನುಫಲ ಹೇಗಿದೆ ತಿಳ್ಕೊಳ್ಳೋಣ. ಗುರುಜಿ, ಸಿಂಹರಾಶಿ. ಈ ದಿವಸ ಸಿಂಹರಾಶಿಯವರು ನಾವು ನೋಡಿದಾಗ, ಸಿಂಹರಾಶಿಯವರಿಗೆ ನಿಮ್ಮ ಅನೇಕ ಕೆಲಸ ಕಾರ್ಯಗಳು ಅನಿರೀಕ್ಷಿತ ರೂಪದಲ್ಲಿ ನಡೆದು ಹೋಗುವ ಒಂದು ಸಂಭವ ಹೆಚ್ಚಿದೆ. ಏನಾದರೂ ಹಿಂದೆ ಕೆಲಸ ಕಾರ್ಯಗಳು ಆಗಿಲ್ದಿರ ಒಂದು ಕೆಲಸಗಳಾಗ್ಬೋದು, ಅನಿರೀಕ್ಷಿತವಾಗಿ ಯಾವುದೋ ಕೆಲಸ ಆಗಬೇಕಾಗಿರೋ ಕೆಲಸ ಈ ದಿವಸ ಸಿಂಹರಾಶಿಯವರಿಗೆ ಆಗುವುದನ್ನು ನೋಡ್ಬೋದಾಗಿದೆ. ಅದೇ ರೀತಿ ಮನೆಯಲ್ಲಿ ಮನಸ್ತಾಪ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಸಿಂಹರಾಶಿಯವರಿಗೆ. ಈ ದಿವಸ ನೀವು ಮನೆಯಲ್ಲಿ ಹುಷಾರಾಗಿ, ನೀವು ಏನೇ ಒಂದು ವ್ಯವಹಾರ ಮಾಡೋದಾದ್ರು ಇಲ್ಲ ಮಾತುಕತೆಗಳಾಗ್ಬೋದು, ಸ್ವಲ್ಪ ನೀವು ಹುಷಾರಾಗಿರೋದು ನೋಡ್ಕೋಬೇಕಾಗುತ್ತೆ. ಅದೇ ರೀತಿ ಆರ್ಥಿಕವಾಗಿ ಖರ್ಚುಗಳು ಹೆಚ್ಚಾಗುವಂಥದ್ದು ಕೂಡ ಸಿಂಹರಾಶಿಯವರಿಗೆ ನಾವು ಕಾಣ್ಬೋದಾಗಿದೆ.
ಇನ್ನು ವೀಕ್ಷಕರೇ 6ನೇ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಾನುಫಲಗಳಿವೆ, ಜೊತೆಗೆ ಏನೆಲ್ಲ ಸಮಸ್ಯೆಗಳಿವೆ, ಆ ಸಮಸ್ಯೆಗೆ ಪರಿಹಾರ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಗುರುಜಿ, ಮುಂದಿನ ರಾಶಿ ಕನ್ಯಾ ರಾಶಿಯವರು ಇವತ್ತು ಯಾವುದೇ ರೀತಿಯ ಒತ್ತಡಗಳು ನಿಮ್ಮ ಮೇಲೆ ಇದ್ರೂ ಕೂಡ ನಿಮ್ಮ ಜಾಣತನದಿಂದ ಅದನ್ನು ನೀವು ನಿಭಾಯಿಸಿದಾಗ ಇವತ್ತು ಶುಭ ಫಲ ಸಿಗುವಂಥದ್ದಿರುತ್ತೆ. ಇವತ್ತು ಎಷ್ಟು ತೊಂದರೆಗಳಾದರೂ ಕೂಡ ನಿಮ್ಮ ಜಾಣತನದಿಂದ ನೀವು ಯಾವ ರೀತಿ ಇವತ್ತು ಈ ದಿವಸ ನೀವು ದಿನ ಕಳಿಬೇಕು, ಇಲ್ಲ ನಿಮ್ಮ ಕೆಲಸ ವ್ಯಾಪಾರ ಉದ್ಯೋಗಗಳಲ್ಲಿ ಯಾವ ರೀತಿ ನೀವು ಈ ದಿವಸ ಮಾತಾಡಬೇಕು, ಅದೆಲ್ಲವೂ ಕೂಡ ನಿಮ್ಮ ಜಾಣತನದಿಂದ ನಿಮ್ಮ ಚಾಣಾಕ್ಷತನದಿಂದ ಮಾಡಿದಾಗ ನಿಮಗೆ ತುಂಬ ಉತ್ತಮವಾದ ಫಲ ಸಿಗುವಂಥದ್ದಿರುತ್ತೆ ಕನ್ಯಾ ರಾಶಿಯವರಿಗೆ. ಅದೇ ರೀತಿ ಇದರಿಂದ ನಿಮಗೆ ಉತ್ತಮ ಮಾರ್ಗ ಗೋಚರಿಸುವುದು. ನೀವು ಯಾವಾಗ ನಿಮ್ಮ ಜಾಣತನದಿಂದ ಆಗ್ಬೋದು, ನಿಮ್ಮ ಒಂದು ಒಳ್ಳೆಯ ಒಂದು ಬುದ್ಧಿಶಕ್ತಿಯಿಂದ ನೀವು ಕೆಲಸ ಮಾಡಿದಾಗ ನಿಮಗೆ ಮುಂದೆ ಮಾಡುವಂತಹ ಕೆಲಸಗಳಲ್ಲಿ ಮಾರ್ಗ ತೋರುವಂಥದ್ದಿರುತ್ತೆ. ಹಣಕಾಸಿನ ಸ್ಥಿತಿ ಉತ್ತಮವಾಗುವಂಥದ್ದು ಕೂಡ ಕನ್ಯಾ ರಾಶಿಯವರಿಗೆ ಈ ದಿವಸ ನಾವು ನೋಡ್ಬೋದಾಗಿದೆ. ಇನ್ನು ಇವತ್ತಿನ ತುಲಾ ರಾಶಿ ಹೇಗಿದೆ ಗುರುಗಳೇ? ಇವತ್ತಿನ ತುಲಾರಾಶಿ ನಾವು ನೋಡಿದಾಗ ಮನಸ್ಸಿಗೆ ಹೆಚ್ಚಿನ ರೀತಿಯಲ್ಲಿ ಸಮಾಧಾನವಿರುವುದು. ಇವತ್ತು ದಿವಸ ತುಲಾರಾಶಿಯವರಿಗೆ ಹೆಚ್ಚಿನ ರೀತಿಯಲ್ಲಿ ಮನಸ್ಸಲ್ಲಿ ಸಮಾಧಾನ ಇದ್ದರೂ ಕೂಡ ಐಷಾರಾಮಿ ವಸ್ತುಗಳ ಖರೀದಿಗೆ ಕಡಿವಾಣ ಹಾಕುವುದು ಒಳ್ಳೆಯದು. ಈ ದಿವಸ ನೀವೇನಾದರೂ ಐಷಾರಾಮಿ ವಸ್ತುಗಳು ಇಲ್ಲ ಏನಾದರೂ ತುಂಬ ಕಾಸ್ಟ್ಲಿ ವಸ್ತುಗಳನ್ನ ಏನಾದ್ರು ತಗೋಬೇಕು ಅಂತ ಇದ್ದಾಗ ಈ ದಿವಸ ಸ್ವಲ್ಪ ನೀವು ಅದನ್ನು ಕಡಿವಾಣ ಹಾಕೋದು ನಿಮಗೆ ಒಳ್ಳೆಯ ಅನುಕೂಲ ಅನಿಸುತ್ತೆ. ಅದೇ ರೀತಿ ನೋಡಿ, ಅನುಕೂಲ ಆಗುತ್ತೆ. ಈ ದಿವಸ ಕೂಡ ಕಚೇರಿಗಳಲ್ಲಿ ವಿನಾಕಾರಣ ನಿಮಗೆ ಕಿರುಕುಳ ಕೂಡ ಈ ದಿವಸ ಇರುವಂಥದ್ದಿದೆ. ಏನಾದರೂ ನೀವು ಮಾಡೋ ಕೆಲಸಗಳಾಗ್ಬೋದು, ವ್ಯಾಪಾರಗಳಲ್ಲಿ ಏನಾದರೂ ತೊಂದರೆಗಳು ಆಗುವಂತಹ ಒಂದು ಸಂಭವ ಕೂಡ ಈ ದಿವಸ ಇರುತ್ತೆ ನಿಮಗೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ ನೋಡಿ. ಹಾಗೆ ವೃಶ್ಚಿಕ ರಾಶಿ ನಾವು ನೋಡುವಾಗ ವೃಶ್ಚಿಕ ರಾಶಿಯವರು ದೊಡ್ಡ ಯೋಜನೆಯೊಂದು ರೂಪಿಸಿ ಅಸ್ತಿತ್ವಕ್ಕೆ ತರುವಂತಹ ಯೋಜನೆ ಚಾಲನೆ ಸಿಗುವುದು. ನೀವು ಏನೋ ಅಂದ್ಕೊಂಡಿರ್ತೀರಲ್ವ ಕೆಲಸ, ಈ ದಿವಸ ಏನೋ ಎಷ್ಟೇ ದೊಡ್ಡ ಕೆಲಸ ಆದರೂ ಕೂಡ ಈ ದಿವಸ ಮಾಡಿದ್ರೆ ನಿಮಗೆ ಅನುಕೂಲವಾಗುವಂಥದ್ದಿದೆ. ಹಾಗಾಗಿ ಸಾವಧಾನದಿಂದ ತಾಳ್ಮೆಯಿಂದ ನೀವು ಇವತ್ತು ಆ ಕೆಲಸವನ್ನು ಮಾಡಿದಾಗ ಎಷ್ಟೇ ದೊಡ್ಡ ಕೆಲಸ ಆದರೂ ಕೂಡ ವೃಶ್ಚಿಕ ರಾಶಿಯವರು ಈ ದಿವಸ ಆ ಕೆಲಸವನ್ನು ನೀವು ಇವತ್ತು ಮಾಡಬೇಕು ಅಂದ್ಕೊಂಡು ನೀವು ಚಾಲನೆ ಮಾಡಿದ್ರೆ ಈ ದಿವಸ ನಿಮಗೆ ಕಾರ್ಯಸಿದ್ಧಿ ಆಗುವಂಥದ್ದು ನಾವು ನೋಡ್ಬೋದಾಗಿದೆ. ಇನ್ನು ಇವತ್ತಿನ ಧನಸ್ಸು ರಾಶಿ ಹೇಗಿದೆ ತಿಳ್ಕೊಳ್ಳೋಣ. ಧನಸ್ಸು ರಾಶಿ ನೋಡಿ, ಈ ದಿವಸ ಧನಸ್ಸು ರಾಶಿಯವರಿಗೆ ಬಹುದಿನಗಳ ಬಳಿಕ ಅಭಿವೃದ್ಧಿ ಆಗುವಂಥದ್ದು ನಾವು ನೋಡ್ತಾ ಇದ್ದೇವೆ. ತುಂಬ ದಿನ ಆದಮೇಲೆ ಈ ದಿವಸ ನಿಮಗೆ ಒಳ್ಳೆಯ ದಿನ ಆಗಿರುತ್ತೆ. ಇವತ್ತು ಧನಸ್ಸು ರಾಶಿಯವರು ಏನಾದರೂ ಕೆಲಸಗಳು ಮಾಡುವಂಥದ್ದು ಆಗ್ಬೋದು, ಇಲ್ಲ ವಿದ್ಯಾಭ್ಯಾಸದಲ್ಲಾಗ್ಬೋದು, ಇಲ್ಲ ಏನಾದರೂ ಅವ್ರಿಗೆ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಇವತ್ತು ಅಭಿವೃದ್ಧಿ ಒಳ್ಳೆಯದಾಗುವಂಥದ್ದು ಕೂಡ ಇವತ್ತು ಇರುತ್ತೆ. ಅದೇ ರೀತಿ ಮಾತಿನಲ್ಲಿ ಹೆಚ್ಚಿನ ಜಾಗೃತಿ ವಹಿಸೋದು ಕೂಡ ಧನಸ್ಸು ರಾಶಿಯವರು ಈ ದಿವಸ ನೋಡ್ಕೋಬೇಕಾಗುತ್ತೆ. ಅದೇ ರೀತಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಇವತ್ತು ಹರಿಸಬೇಕಾಗುತ್ತೆ ಧನಸ್ಸು ರಾಶಿಯವರು. ಇನ್ನು ವೀಕ್ಷಕರೇ, ಮಕರ ರಾಶಿಗೆ ಹೋಗುವಂಥ ಸಮಯ. ಮಕರ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಾನುಫಲಗಳಿವೆ, ಸಮಸ್ಯೆಗಳು ಯಾವ ರೀತಿಯಾಗಿ ಬರಬಹುದು, ಆ ಸಮಸ್ಯೆಗೆ ಪರಿಹಾರ ಏನಿದೆ ಗುರುಜಿಯವರು ತಿಳಿಸ್ಕೊಡ್ತಾರೆ. ಗುರುಜಿ, ಮಕರ ರಾಶಿ. ಮಕರ ರಾಶಿಯವರಿಗೆ ಅನೇಕ ರೀತಿಯ ಧನಾಗಮನವಿದ್ದರೂ ಕೂಡ ಖರ್ಚು ಕೂಡ ಹೆಚ್ಚಾಗುವ ಸಾಧ್ಯತೆ ಅಧಿಕವಾಗಿರುತ್ತೆ. ಇವತ್ತು ಯಾವುದಾದ್ರೂ ಹಳೆ ದುಡ್ಡು ಏನು ಹಣ ಅಂತ ಹೇಳ್ತೀವಿ ನಾವು, ಅದು ಬರೋದಿದ್ರೆ ಈ ದಿವಸ ಬರುವಂತಹ ಲಕ್ಷಣಗಳಿದೆ ಮಕರ ರಾಶಿಯವರಿಗೆ. ಆದರೂ ಅದೇ ರೀತಿ ನೀವು ಖರ್ಚು ಮಾಡುವಂಥದ್ದು ಕೂಡ ನಾವು ನೋಡ್ಬೋದಾಗಿದೆ. ಅದೇ ರೀತಿ ವೃತ್ತಿರಂಗದಲ್ಲಿ ಹೊಂದಾಣಿಕೆ ಮನೋಭಾವದಿಂದ ಮುಂದುವರಿಯುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಅದೇ ರೀತಿ ನೋಡಿ, ಇವತ್ತು ನಿಮ್ಮ ಆರೋಗ್ಯ ಸ್ಥಿತಿ ಸ್ವಲ್ಪ ನೀವು ನೋಡ್ಕೋಬೇಕಾಗುತ್ತೆ. ದೇಹಾರೋಗ್ಯದಲ್ಲಿ ಜಾಗ್ರತೆ ವಹಿಸೋದು ಕೂಡ ನಿಮಗೆ ಅನುಕೂಲ ಆಗುವಂಥದ್ದು ನೋಡ್ಬೋದಾಗಿದೆ. ಇನ್ನು ವೀಕ್ಷಕರೇ, ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಾನುಫಲಗಳಿವೆ ತಿಳ್ಕೊಳ್ಳೋಣ. ಗುರುಜಿ, ಕುಂಭರಾಶಿಯ ಕುರಿತಾಗಿ. ನೋಡಿ, ಕುಂಭರಾಶಿ ನಾವು ನೋಡಿದಾಗ ಕುಂಭರಾಶಿಯವರಿಗೆ ಆರ್ಥಿಕವಾಗಿ ಆಗಾಗ ಮನಸ್ಸಿಗೆ ಆತಂಕ ತರುವುದು ಈ ದಿವಸ ನಾವು ನೋಡ್ಬೋದಾಗಿದೆ. ಏನಾದರೂ ನಿಮಗೆ ತೊಂದರೆಗಳಿದ್ದಾಗ ಈ ದಿವಸ ಆರ್ಥಿಕವಾಗಿ ಮನೆಯಲ್ಲಾಗ್ಬೋದು ಸ್ವಲ್ಪ ತೊಡಕುಗಳು ಉಂಟಾಗುವಂಥದ್ದು ನೋಡ್ತಾ ಇದ್ದೇವೆ. ಕುಂಭರಾಶಿಯವರಿಗೆ ದಿಢೀರಾಗಿ ಅನೇಕ ಸಮಸ್ಯೆಗಳು ಎದುರಾಗುವಂತಹ ಸಂಭವ ಈ ದಿವಸ ಕುಂಭರಾಶಿಯವರಿಗಿದೆ. ಆದರೂ ಕೂಡ ಪೂಜೆಯಲ್ಲಿ ಹೆಚ್ಚು ಸಮಯ ಕಳೆಯುವುದರಿಂದ ಈ ದಿವಸ ನಿಮಗೆ ಶುಭವಾಗುವುದನ್ನು ನಾವು ಕೂಡ ನೋಡ್ತಾ ಇದ್ದೇವೆ. ಇನ್ನು ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರ ಫಲಾನುಫಲ ಯಾವ ರೀತಿಯಾಗಿದೆ ಗುರುಜಿ, ತಿಳಿಸ್ಕೊಳ್ಳಿ. ನೋಡಿ, ಈ ದಿವಸ ಕೊನೆ ರಾಶಿಯಾಗಿ ಮೀನರಾಶಿ ನಾವು ನೋಡ್ಬೋದಾಗಿದೆ. ಮನರಂಜನೆಗೋಸ್ಕರ ಹೆಚ್ಚು ಸಮಯವನ್ನು ಕಳೆಯುವಂಥ ಸಂಭವ ಹೆಚ್ಚಾಗಿದೆ. ಅದೇ ರೀತಿ ಭೂಮಿ ವಾಹನ ಖರೀದಿಗೆ ಮುಂದಾಗುವಂತಹ ಒಂದು ಲಕ್ಷಣಗಳು ಕೂಡ ಇರುವುದರಿಂದ ಹಣಕಾಸು ಉತ್ತಮವಾಗಿರುವುದು. ಏನಾದರೂ ನೀವು ಈ ದಿವಸ ವಾಹನ ಖರೀದಿ ಮಾಡೋದು ಅಥವಾ ಭೂಮಿ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ಈ ದಿವಸ ಮಾಡೋದು ಕೂಡ ಉತ್ತಮವಾಗಿರುತ್ತೆ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಗುರುಜಿಯವರು ನೀಡಿದ್ದಾರೆ. ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳ್ಕೊಂಡ್ವಿ. ಹಾಗೆ ವಿದ್ಯಾಭ್ಯಾಸದ ಕುರಿತಾಗಿಯೂ ಕೂಡ ಒಂದಷ್ಟು ಮಾಹಿತಿಯನ್ನು ಗುರುಜಿಯವರು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನೀಡಿದ್ದಾರೆ. ಗುರುಜಿ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಜೈ ಶ್ರೀಮನ್ನಾರಾಯಣ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.